ರಾಜ್ಯದಲ್ಲಿ ಕಳ್ಳ ಡಾಕ್ಟರ್ಗಳ ಹಾವಳಿ ಹೆಚ್ಚಾಗಿದೆ. ಮೈ ಮೇಲೆ ಬಿಳಿ ಕೋಟು, ಹೆಗಲ ಮೇಲೆ ಸ್ಟೆಥೋಸ್ಕೋಪ್ ಹಾಕೊಂಡು ಅಸಲಿ ಡಾಕ್ಟರ್ ಹಾಗೆ ಪೋಸ್ ಕೊಡ್ತಾರೆ. ಇಂಥ ಕಳ್ಳ ಡಾಕ್ಟರ್ಗಳು ರಾಜ್ಯದಲ್ಲಿ ಬಹಳಷ್ಟು ಜನ ಇದ್ದಾರೆ. ಇದೀಗ ನಮ್ಮ ಟಾರ್ಗೆಟ್ ಟಿವಿ ವಿಶೇಷ ತನಿಖೆಯನ್ನ ನಡೆಸಿ ಒಬ್ಬ ಕಳ್ಳ ಡಾಕ್ಟರ್ನ ಪತ್ತೆ ಮಾಡಿದೆ. ಹೌದು, ನಂದಿನಿ ಲೇಔಟ್ನ ಪರಿಮಳ ನಗರದಲ್ಲಿರುವ ರಾಧಾ ಕ್ಲಿನಿಕ್ ನಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದ ನಕಲಿ ವೈದ್ಯ ಬಸವರಾಜ್ ಅವರ ಬಣ್ಣವನ್ನ ಟಾರ್ಗೆಟ್ ಟಿವಿ ಬಟಾಬಯಲು ಮಾಡಿದೆ. ಬಸವರಾಜ್ ಕಳೆದ 15 ವರ್ಷಗಳಿಂದ ತಮ್ಮನ್ನ BAMS ವೈದ್ಯ ಎಂದು ಹೇಳಿಕೊಂಡು ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡ್ತಾ ಇತ್ತು. ಆದ್ರೆ ಪರಿಶೀಲನೆಯ ವೇಳೆ ಅವರ ಬಳಿ BAMS ಪದವಿಯ ಪ್ರಮಾಣ ಪತ್ರವೇ ಇಲ್ಲ ಅನ್ನೋದು ಬಹಿರಂಗವಾಗಿದೆ. ಇನ್ನಷ್ಟು ಪರಿಶೀಲನೆಯನ್ನ ಮಾಡಿದಾಗ ಅವರು ಹಾಕಿರುವ ನೋಂದಣಿ ಸಂಖ್ಯೆ ಮತ್ತೊಬ್ಬರ ಹೆಸರಿನಲ್ಲಿ ನೋಂದಾಯಿತ ಆಗಿರೋದು ಪತ್ತೆಯಾಗಿದೆ. ಯುನಾನಿ ಬೋರ್ಡಲ್ಲಿ 1288 ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಬರ್ತಾರೆ ಹೆಸರೇ ಬೇರೆ. ವಿಜಯಪುರ, ಅದು ತ್ರಿಸೂರು, ಬೇರೆ ಬೇರೆ ಊರುಗಳಿಂದ ಬರ್ತಾ ಇದೆ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಡಾಕ್ಟರ್ ಏನು ಓದಿಲ್ಲ? ನೀವು ಡಾಕ್ಟರ್ ಅಲ್ವಾ ಸರ್? ನೀವು ಓದೋ ಪ್ರೂಫ್ ಕೊಡಿ ಸರ್ ದಯವಿಟ್ಟು. ಹಂಗಂದ್ರೆ ಯಾರು ಬೇಕಾದ್ರೂ 15 ವರ್ಷದಿಂದ 20 ವರ್ಷದಿಂದ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಅವರು ಟ್ರೀಟ್ಮೆಂಟ್ ಕೊಡ್ಬೋದು. ಜನರು ಸಾಯ್ಬಾರ್ದು, ಜನರು ಸತ್ತಿಲ್ಲ ಅಂದ್ರೆ ಅವ್ರು ಏನ್ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಇವರ ಒಂದು ಹೇಳಿಕೆ. BAMS ಸರ್ಟಿಫಿಕೇಟ್ ತೋರಿಸಿ ಸರ್. BAMS ಸರ್ಟಿಫಿಕೇಟ್ ತೋರಿಸಿ ಸರ್. BAMS ಸರ್ಟಿಫಿಕೇಟ್ ತೋರಿಸಿ ಸರ್. BAMS ಕೊಟ್ಟರೆ KPM ಕೊಡೋದು. ಅದು BAMS ಸರ್ಟಿಫಿಕೇಟ್ ನೀವು ಓದಿರೋ ಸರ್ಟಿಫಿಕೇಟ್ ಕೊಡಿ ಸರ್. ಅದೇನಕ್ಕೆ ನೀವು BAMS ಓದಿದ್ದೀರಲ್ಲ, ಅದ್ರ ಸರ್ಟಿಫಿಕೇಟ್ ಕೊಡಿ. ಅದ್ರದ್ದು ಇದು KPM ಹೆಂಗೆ ಕೊಡ್ತಾರೆ ಕೊಡಿ ಸರ್. ಸರ್ ಇವಾಗ KPM ನೀವು ಮಾಡ್ತಿದ್ದೀರಾ? BAMS ನೀವು ಓದಿದ್ರಲ್ಲ ಸರ್, ಡಿಗ್ರಿ ಡಾಕ್ಟರ್ ಆಗಿದ್ರಲ್ಲ, ಅದು ಸರ್ಟಿಫಿಕೇಟ್ ಕೊಡ್ತೀವಿ. ಅದ್ರದ್ದೇ ಅದನ್ನ ಕೊಟ್ಟಿರ್ತೀವಲ್ಲ ಸರ್, ಅದು ಕೊಟ್ಟಿದ್ರೆ ಅದು ಕೊಡೋದು. ಅದನ್ನು ಕೊಟ್ಟು ತೋರಿಸಿ ಸರ್. ನಮಗೆ ಆ್ಯಸ್ ಅ ಪಬ್ಲಿಕ್ನ ಕೇಳ್ತಾ ಇದ್ದೀನಿ, ದಯವಿಟ್ಟು ತೋರಿಸಿ ಸರ್. ಅದು ಕೊಟ್ಟಿದ್ರೆ ಅದು ಕೊಡೋದು. ನೀವು BAMS ಓದಿರಲ್ಲ ಡಾಕ್ಟರ್ ಅಲ್ವಾ ಸರ್? ದಯವಿಟ್ಟು ಸರ್ಟಿಫಿಕೇಟ್ ತೋರಿಸಿ. ಅದೇ KPM ಅಂದ್ರೆ ಸರ್, ನೀವು ಕ್ಲಿನಿಕ್ ನಡೆಸಕ್ಕೆ ಒಂದು ಪರವಾನಗಿ. ನೀವು ಯಾರ್ದು ಬೇರೆ ಸರ್ಟಿಫಿಕೇಟ್ ಕೊಟ್ಟು ಮಾಡಿರ್ಬೋದು. BAMS ಓದಿರೋದಕ್ಕೆ ನೀವು ದಯವಿಟ್ಟು ಪ್ರೋತ್ಸಾಹ ಸರ್. ನೀವೇನು ಓದಿದ್ದೀರಾ ಸರ್? BAMS ತೋರಿಸಿ ಸರ್ ಸರ್ಟಿಫಿಕೇಟ್. ಸೈಟ್ ಎಲ್ಲ KPM ಎಲ್ಲ ಇದೆ. ತೋರಿಸಿ ಸರ್, ಎಲ್ಲಿದೆ ಸರ್? ದಯವಿಟ್ಟು ತೋರಿಸಿ ಸರ್. BAMS ಸರ್ಟಿಫಿಕೇಟ್ ತೋರಿಸಿ ಸರ್. KPM ಎಲ್ಲ ಇದೆ. BAMS ಸರ್ಟಿಫಿಕೇಟ್ ತೋರಿಸಿ ಸರ್. ಸರ್ BAMS ಸರ್ಟಿಫಿಕೇಟ್ ತೋರಿಸಿ ಸರ್. BAMS ಕೊಟ್ಟರೆ KPM ಕೊಡೋದು. ಅದು BAMS ಸರ್ಟಿಫಿಕೇಟ್ ನೀವು ಓದಿರೋ ಸರ್ಟಿಫಿಕೇಟ್ ಕೊಡಿ ಸರ್. ಅದೇನಕ್ಕೆ ನೀವು BAMS ಓದಿದ್ದೀರಲ್ಲ, ಅದ್ರದ್ದು ಸರ್ಟಿಫಿಕೇಟ್ ಕೊಡಿ. ಅದ್ರದ್ದು ಇದು KPM ಹೆಂಗೆ ಕೊಡ್ತಾರೆ ಕೊಡಿ ಸರ್. ಸರ್ ಇವಾಗ KPM ನೀವು ಮಾಡಿಸಿದ್ದೀರಾ? BAMS ನೀವು ಓದಿದ್ರಲ್ಲ ಸರ್, ಡಿಗ್ರಿ ಡಾಕ್ಟರ್ ಆಗಿದ್ರಲ್ಲ, ಅದು ಸರ್ಟಿಫಿಕೇಟ್ ಕೊಡಿ ಸರ್ ದಯವಿಟ್ಟು. ಅದ್ರದ್ದೇ ಅದನ್ನ ಕೊಟ್ಟಿರ್ತೀವಲ್ಲ ಸರ್, ಅದು ಕೊಟ್ಟಿದ್ರೆ ಅದು ಕೊಡೋದು. ಅದೇ ಕೊಟ್ಟು ತೋರಿಸಿ ಸರ್. ನಮಗೆ ಆ್ಯಸ್ ಅ ಪಬ್ಲಿಕ್ನ ಕೇಳ್ತಾ ಇದ್ದೀನಿ, ದಯವಿಟ್ಟು ತೋರಿಸಿ ಸರ್. ಅದು ಕೊಟ್ಟಿದ್ರೆ ಅದು ಕೊಡೋದು. ನೀವು BAMS ಓದಿರಲ್ಲ ಡಾಕ್ಟರ್ ಅಲ್ವಾ ಸರ್? ದಯವಿಟ್ಟು ಸರ್ಟಿಫಿಕೇಟ್ ತೋರಿಸಿ. ಅದೇ ಐತಲ್ಲ, ಅದು ಕೊಟ್ಟಿದ್ರೆ ಸರ್ಟಿಫಿಕೇಟ್ ತೋರಿಸಿ ಸರ್. ನೀವು ಬಸವರಾಜ್ ಅಂತ ನಿಮ್ಮ ಹೆಸರಲ್ವಾ? ನಿಮ್ಮ ಹೆಸರು ಸರ್ಟಿಫಿಕೇಟ್ ತೋರಿಸಿ ಸರ್. ಇವಾಗ ರಿಜಿಸ್ಟ್ರೇಷನ್ ನಂಬರ್ ನೀವು ಹಾಕಿದ್ರೆ 1288, ಈ ರಿಜಿಸ್ಟ್ರೇಷನ್ ನಂಬರ್ ರಾಂಗ್. ಅಲ್ಲೇ ಇದೆ ಅದು. ಎಲ್ಲಿದೆ ಸರ್? KPM ಹೆಂಗೆ ಕೊಟ್ಟಿದ್ದಾರಲ್ಲ, ಎಲ್ಲಿದೆ ಸರ್ ನೋಡಿ. ಇವ್ರು ರಿಜಿಸ್ಟ್ರೇಷನ್ ನಂಬರ್ ಹಾಕಿರೋದು 1288 ತೋರಿಸಿ ಸರ್. ಯುನಾನಿ ಬೋರ್ಡಲ್ಲಿ 1288 ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಬರ್ತಾರೆ ಹೆಸರೇ ಬೇರೆ. ವಿಜಯಪುರ, ಅದು ತ್ರಿಸೂರು, ಬೇರೆ ಬೇರೆ ಊರುಗಳಿಂದ ಬರ್ತಾ ಇದೆ. ಯಾಕೆ ಸರ್ ನೀವು ಹಿಂಗೆ ಜನರ ಆಟಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ?
ಡಾಕ್ಟರ್ ಏನು ಓದಿಲ್ಲ. ಇದು KPM ಹೆಂಗ್ ಕೊಡ್ತಾರೆ? KPME ಅಂದ್ರೆ ಸರ್, ನೀವು ಕ್ಲಿನಿಕ್ ನಡೆಸಕ್ಕೆ ಒಂದು ಪರವಾನಗಿ. ಅದನ್ನೇ ಕೊಟ್ಟು ನೀವು ಯಾರ್ದು ಬೇರೆ ಸರ್ಟಿಫಿಕೇಟ್ ಕೊಟ್ಟು ಮಾಡಿರ್ಬೋದು. BAMS ಓದಿರೋದಕ್ಕೆ ನೀವು ದಯವಿಟ್ಟು ಪ್ರೂಫ್ ಕೊಡಿ ಸರ್. ನೀವು ಡಾಕ್ಟರ್ ಅಲ್ವಾ ಸರ್? ನೀವು ಓದಿರೋದು ಪ್ರೂಫ್ ಕೊಡಿ ಸರ್ ದಯವಿಟ್ಟು. ಅದು ಕೊಟ್ಟಿಗೆ KPM ಸರ್ ನಿಮ್ಮ ಸರ್ಟಿಫಿಕೇಟ್ ಕೊಡಿ ಸರ್. ಸುಮ್ಮನೆ ಮಾತಾಡಕ್ಕೆ ನಾನು ಕಾಲೇಜ್ ಅಡ್ಮಿಷನ್ ಕೊಡ್ತೀನಿ, ಡಿಗ್ರಿ ಕೊಡೋಲ್ಲ ಅಂದ್ರೆ ತಪ್ಪು ಸರ್ ಅದು. ನೀವು ಕಾಲೇಜ್ ಅಡ್ಮಿಷನ್ಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಟಿರ್ತಾರಲ್ವಾ, ದಯವಿಟ್ಟು ಮಾರ್ಕ್ಸ್ ಕಾರ್ಡ್ ಕೊಡಿ. ಕಂಪ್ಲೇಂಟ್ ಕೊಡಕ್ಕೆ ಅಲ್ಲ ಕೊಡ್ತೀನಿ ಸರ್, ನಿಮ್ಮನ್ನ ಕೇಳ್ತಾ ಇದ್ದೀನಿ. ನೀವು ಕೇಳೋದು ಅರ್ಥ ಆಗಲ್ಲ. ನೀವು ಹೆಂಗ್ ಕೇಳ್ತೀರಾ? ಸರ್ ನಿಮ್ಮ ಕಂಪ್ಲೇಂಟ್ ಕೊಡಿ. ಪಬ್ಲಿಕ್ ನಿಮ್ಮನ್ನ ಕೇಳ್ತಾ ಇದ್ದೀನಿ. ನಿಮ್ಮದೇ ಆಗ್ಲೇ ಬಂದ ನಾನು ಡಾಕ್ಟರ್ ಇಲ್ಲ ಅಂದ್ರೆ ಪಬ್ಲಿಕ್ ಹೆಂಗ್ ತೊಂದ್ರೆ ಇಲ್ಲ. ಸರ್ ಬ್ಯಾಂಗ್ಳೂರಲ್ಲಿ ತುಂಬಾ ಆಗ್ತಾ ಇದೆ ಸರ್ ಈ ತರ. ನಮಗ್ ತೊಂದ್ರೆ ಇಲ್ಲ ಸರ್, ಅವ್ರ ಸರ್ಟಿಫಿಕೇಟ್ ಅಂದ್ರೆ ಏನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದಾರೆ? ಏನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಸರ್? 20 ನಿಮಿಷ ಪ್ರಾಬ್ಲಮ್ ಅಲ್ಲ. ಇವಾಗ ಇವರು ಸರ್ಟಿಫಿಕೇಟ್ ಇಲ್ಲದೆ ಪ್ರಾಕ್ಟೀಸ್ ಯಾಕೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀನಿ ನಾನು. ಸರ್ ಏನ್ ಮಾಡಿದ್ದೀನಿ ಯಾರು ಯಾರು ಬಂದಿದ್ದಾರೆ ಕೇಳಿ ಅವ್ರೇ ಗೊತ್ತಾ? ಸರ್? ಅದು ಬಿಟ್ಟಾಕಿ ನನ್ನ ಮೇಲೆ ಕೇಳ್ತಾ ಇದ್ದೀನಿ ಕೇಳಿ ಅವ್ರು ಏನು ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದ್ದೀನಿ ಸರ್. KPM ಕೊಡೋದು ನೀವು ಡಾಕ್ಟರ್ ತಾನೇ, ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ತಾನೇ? ದಯವಿಟ್ಟು ಕೊಡಿ ಏನದು ಕೊಡಿ ಸರ್ಟಿಫಿಕೇಟ್ ಕೊಡಿ. KPM ಕೊಟ್ಟಿದಾರಲ್ಲ ನೋಡಿ, ಸರ್ಟಿಫಿಕೇಟ್ ಕೇಳಿದ್ರೆ KPME ಇದೆ ಅಂತ ಕೇಳಿದ್ರೆ, KPME ಕ್ಲಿನಿಕ್ ನರ್ಸಕ್ಕೆ ತಗೊಳ್ಳೋಂಥ ಒಂದು ಲೈಸೆನ್ಸ್. ಇದನ್ನ ತಗೊಂಡು ಇಲ್ಲಿ ಎಲ್ಲ ಥರ ಇಂಜೆಕ್ಷನ್ ಎಲ್ಲ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ತಾನೆ ಸರ್? ತಪ್ಪಲ್ವ ಸರ್ ಅದು? ನೀವು ಹೇಳಿ ತಪ್ಪಲ್ವ ಸರ್? BAMS ಮಾಡಿರೋದು. ಸರ್ಟಿಫಿಕೇಟ್ ಕೊಡಿ ಸರ್ ಫೇಮಸ್ ಮಾಡೋದಕ್ಕೆ. KPM ಕೊಟ್ಟಿದ್ದೀವಿ ಕೊಟ್ಟಿ. ಸರ್ KPME ಅನ್ನೋದು ನೀವು ಕರ್ನಾಟಕದಿಂದ ತಗೊಂಡೋದು ಪರ್ಮಿಷನ್. ಹೌದು, ಅದು ಕೊಡಿ. ನೀವು ಕೊಟ್ಟಿದ್ದಕ್ಕೆ ಕೊಟ್ಟಿರೋದು ಹೆಂಗೆ ಕೊಡ್ತಾರೆ ಯಾರು? ನೋಡಿ ಬನ್ನಿ ಸರ್, ಆಚೆ ಬನ್ನಿ ಬನ್ನಿ ಆಚೆ ಸರ್. ಇದು ಆಚೆ ಇದೆ ತಗೊಳ್ಳಿ. ನಾವು ಬರ್ತೀವಿ, ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ. ಅವೇರ್ನೆಸ್ ಮಾಡ್ತಾರೆ, ಪಬ್ಲಿಕ್ ಅವೇರ್ನೆಸ್ ಮಾಡ್ತಾರೆ ಸರ್. ನೋಡಿ ಇಲ್ಲಿ ಇವ್ರ ಸಪೋರ್ಟರ್ಸ್ ತುಂಬಾ ಜನ ಇದ್ದಾರೆ. ನಮಗೆ ನಿಮ್ಗೆ ಏನ್ ತೊಂದರೆ ಆಗಿದೆ ಅಂತ ಕೇಳ್ತಾರೆ. ಹಂಗಂದ್ರೆ ಯಾರು ಬೇಕಾದ್ರೂ 15 ವರ್ಷದಿಂದ 20 ವರ್ಷದಿಂದ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಅವರು ಟ್ರೀಟ್ಮೆಂಟ್ ಕೊಡ್ಬೋದು. ಜನರು ಸಾಯ್ಬಾರ್ದು, ಜನರು ಸತ್ತಿಲ್ಲ ಅಂದ್ರೆ ಅವ್ರು ಏನ್ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಇವರ ಒಂದು ಹೇಳಿಕೆ. ಈ ಯಾರು DHO ಇದ್ದೀರಾ, ಇದ್ರ ಮೇಲೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಬೇಕು ನೀವು. ಅಷ್ಟೇ ಸರ್, ಮಾತಾಡೋದು ಅವಶ್ಯಕತೆ ಇಲ್ಲ. ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡುತ್ತಿದ್ದ ಈ ಕಳ್ಳ ಡಾಕ್ಟರ್ಗೆ ಟಾರ್ಗೆಟ್ ಟಿವಿ ಬುದ್ಧಿ ಕಲಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಾರ್ವಜನಿಕರು ಹಾಗೂ ಟಾರ್ಗೆಟ್ ಟಿವಿಯ ಆಗ್ರಹ.